ಕ್ವಶನ್ ಟ್ಯಾಗ್. ಆಕ್ಚುಲಿ ನಾವು ಯಾವುದೇ ರೀತಿಯಾದ ಗ್ರಾಮರ್ ಟಾಪಿಕ್ ನೋಡ್ತಾ ಇದೀವಿ ಅಂದ್ರೆ ಒಂದು ಪಾಯಿಂಟ್ ನಾವು ಸ್ಕಿಪ್ ಮಾಡಬಾರ್ದು. ಪ್ರತಿ ಪಾಯಿಂಟ್ ಅಪ್ರಾಕ್ಸಿಮೇಟ್ ಆಗಿ ನಾವು ಒಂದು 5 minutes ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತೀವ, ನೋ ಪ್ರಾಬ್ಲಮ್. ಬಟ್ ಎಲ್ಲಾ ಗ್ರಾಮರ್ ಟಾಪಿಕ್ ಕರೆಕ್ಟ್ ಆಗಿ ಲಿಸನ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಗ್ರಾಮರ್ ಮಾತ್ರ ಅಲ್ಲ, ನೀವು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬರೆಯುವಾಗಲಿ, ಎಸ್ ಎ ರೈಟಿಂಗ್, ಲೆಟರ್ ರೈಟಿಂಗ್, ಹೇಗೆ ಸ್ಟೇಟ್ಮೆಂಟ್ ಮಾಡಬೇಕು, ಹೇಗೆ ಸೆಂಟೆನ್ಸ್ ಪ್ರಿಪೇರ್ ಮಾಡಬೇಕು, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಯಾವಾಗ ಯೂಸ್ ಮಾಡಬೇಕು ಅನ್ನೋ ಎಲ್ಲಾ ಒಂದು ಡೀಟೇಲ್ಸ್ ನೀವು ಎಲ್ಲಾ ಗ್ರಾಮರ್ ಕಲ್ತ್ರು ಅಂತ ಬರೋದು. ಸೊ ಗ್ರಾಮರ್ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಕ್ವಶನ್ ಟ್ಯಾಗ್ಸ್ ಆರ್ ಶಾರ್ಟ್ ಕ್ವಶನ್ಸ್ ಯೂಸ್ಡ್ ಅಟ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಟು ಕನ್ಫರ್ಮ್ ಇಫ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಆರ್ ನಾಟ್. ಕೆಲವೊಂದು ಸ್ಟೇಟ್ಮೆಂಟ್ ಟ್ರೂ ಆರ್ ನಾಟ್ ಅಂತ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಯೂಸ್ ಆಗುತ್ತೆ ಕ್ವಶನ್ ಟ್ಯಾಗ್. ಇಟ್ ಮೇ ಆಲ್ಸೋ ಬಿ ಯೂಸ್ಡ್ ಟು ಎವೋಕ್ ಅ ರಿಪ್ಲೈ ಫ್ರಮ್ ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ಟು. ದ ಸಬ್ಜೆಕ್ಟ್ ಆಫ್ ಅ ಕ್ವಶನ್ ಟ್ಯಾಗ್ ಇಸ್ ಆಲ್ವೇಸ್ ಅ ಪ್ರೊನೌನ್. ಸೊ ಸಬ್ಜೆಕ್ಟ್ ಬಂದು ಆಲ್ರೆಡಿ ಬಿಫೋರ್ ನೋಡಿದೀವಿ ನಾವು, ಪ್ರೊನೌನ್ ಆಗಿ ಬರುತ್ತೆ. ಬೇಸಿಕ್ ರೂಲ್ಸ್. The sentence and the question tag will be in the same tenses actually. If the sentence is affirmative, in the sense positive, the question tag will be in negative. If the sentence is negative, question tag will be in positive. The pronoun is always used in question tag. Pronoun na bandu yavaglu question tag alli use ಮಾಡ್ತೀವಿ. In negative question tags, the tags is contracted from a helping verb and not. Important rules and applications with examples. In affirmative, in the sense positive sentence, ಅದನ್ನ assertive sentence ಅಂತ ಕೂಡ ಕರೀತಾರೆ. Sentence we use negative question tag. Example, a teacher goes to school. ಇಲ್ಲಿ goes ಅಂತ ಇದೆ, plural form. Doesn't he or she ಅಂತ ಕೊಡಬೇಕು. ಮಧು plucked flower. ಇಲ್ಲಿ plucked ಅನ್ನೋ past tense ಇದೆ, ಅದಕ್ಕೆ didn't she ಅಂತ ಯೂಸ್ ಮಾಡ್ತೀವಿ question tag. In negative sentences, question tag will be positive. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಕ್ವಶನ್ ಟ್ಯಾಗ್ಸ್ ಯಾವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ಎಕ್ಸಾಂಪಲ್, ಆಲ್ ದ ಚಿಲ್ಡ್ರನ್ ವೇರ್ ನಾಟ್ ಪ್ರೆಸೆಂಟ್. ಇಲ್ಲಿ ಸೆಂಟೆನ್ಸ್ ಪೂರ್ತಿ ನೆಗೆಟಿವ್ ಆಗಿದೆ. ಸೊ ಕ್ವಶನ್ ಟ್ಯಾಗ್ ಬಂದು ವೇರ್ ದೇ ಅಂತ ಇದೆ, ಹೆಲ್ಪಿಂಗ್ ವರ್ಬ್ ವೇರ್ ಇದೆ, ಸೊ ವೇರ್ ದೇ ಅಂತ ಇದೆ ಕ್ವಶನ್ ಟ್ಯಾಗ್. ನೆಕ್ಸ್ಟ್ ಥರ್ಡ್ ಒನ್, ಇನ್ ಸೆಂಟೆನ್ಸಸ್ ಹ್ಯಾವಿಂಗ್ ಮಾಡಲ್ ವರ್ಬ್ಸ್ ಕ್ಯಾನ್, ವಿಲ್, ಮೇ, ವುಡ್, ಶುಡ್, ಶೆಲ್, ಎಕ್ಸೆಟ್ರಾ, the same modal verbs should be used in the question tag followed by pronoun. Next example, a healthy body can achieve the impossible. Can't hit, in the sense can anta ಇದೆ ಅಲ್ವಾ, can plus not can't. a healthy body ಅಂತ ಒಂದು ಥಿಂಗ್ ನ ಮೆನ್ಷನ್ ಮಾಡಿರೋದ್ರಿಂದ, ಹ್ಯೂಮನ್ ಬಾಡಿನ ಮೆನ್ಷನ್ ಮಾಡಿರೋದ್ರಿಂದ ಇಟ್ ಅಂತ ಪ್ರೊನೌನ್ ನ ಸೇರಿಸ್ಕೊಳ್ತಾ ಇದೀವಿ. ಇದು ಪ್ರೊನೌನ್, ಇಟ್ ಇಸ್ ಅ ಪ್ರೊನೌನ್. ನೆಕ್ಸ್ಟ್ ಫೋರ್ತ್ ಒನ್, everybody, everyone, none, nobody are singular words and singular verbs are used in sentences, but in the question tag plural verb and plural pronoun is used. Everybody, everyone, no one, nobody are singular words. ಇದೆಲ್ಲ singular words and singular verbs are used in sentences, but in the question tag plural verbs and plural pronoun is used. Example, everybody has to pay his own bills. ಇಲ್ಲಿ ಆಸ್ ಅಂತ ಇದೆ ಅಲ್ವಾ, ಸೊ ಎವ್ರಿಬಡಿ ಅಂತ ಇಲ್ಲಿ ನಾವು ಏನು ಓದಿದೀವಿ, ಎವ್ರಿಬಡಿ, ಎವ್ರಿವನ್, ನನ್, ನೋಬಡಿ ಆರ್ ಸಿಂಗುಲರ್ ವರ್ಡ್ಸ್ ಅಂತ ಓದಿದೀವಿ. ಸೊ ಹ್ಯಾವಿಂಗ್ ದೇ ಅಂತ ಬರುತ್ತೆ. ನೆಕ್ಸ್ಟ್, ಇನ್ ಅಫರ್ಮೇಟಿವ್ ಇಂಪೇರೇಟಿವ್ ಸೆಂಟೆನ್ಸಸ್ ವಿ ಯೂಸ್ ವಿಲ್ ಯು ಆರ್ ವೋಂಟ್ ಯು ಇನ್ ದ ಕ್ವಶನ್ ಟ್ಯಾಗ್. ಎಕ್ಸಾಂಪಲ್, ಸ್ವಿಚ್ ಆನ್ ದ ಟಿವಿ. ಇದೊಂದು ಇಂಪ್ಯಾರೇಟಿವ್ ಸೆಂಟೆನ್ಸ್, ಆಲ್ರೆಡಿ ಹೇಳಿದೀನಿ. ಕಮಾಂಡ್, ರಿಕ್ವೆಸ್ಟ್, ಆರ್ಡರ್ ಎಲ್ಲ ಇಂಪ್ಯಾರೇಟಿವ್ ಸೆಂಟೆನ್ಸ್. ಸ್ವಿಚ್ ಆನ್ ದ ಟಿವಿ ಅಂತ ಬರುವಾಗ ವೋಂಟ್ ಯು ಅಂತ ಬರುತ್ತೆ. ನೆಕ್ಸ್ಟ್, ಪ್ಲೀಸ್ ಗಿವ್ ಮಿ ಯು ಪ್ಲೀಸ್ ಗಿವ್ ಮಿ ದ ಬುಕ್, ವೋಂಟ್ ಯು ಅಂತ ಬರುತ್ತೆ. ಬುಕ್ ಕೊಡಲ್ವಾ ನೀನು ಅಂತ ಕೇಳುವಾಗ ವೋಂಟ್ ಯು ಅನ್ನೋ ಕ್ವಶನ್ ಟ್ಯಾಗ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ವೋಂಟ್ ಅಂತ ಬಂತು ಅಂದ್ರೆ, ಪ್ಲೀಸ್ ಗಿವ್ ಮಿ ಯುವರ್ ಬುಕ್ ಅಂತ ಇದೆ ಅಲ್ವಾ, ರಿಕ್ವೆಸ್ಟ್ ಮಾಡ್ತಾ ಇದಾರೆ. ಅಂಡ್ ಸ್ವಿಚ್ ಆನ್ ದ ಲೈಟ್ ಅಂತ ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಅವ್ರು ಕೇಳಿದ್ದಾರೆ, ಸೊ ವೋಂಟ್ ಯು ಅಂತ ಬರುತ್ತೆ ಇಲ್ಲೂ. ನೆಕ್ಸ್ಟ್ ಸಿಕ್ಸ್ತ್, ಇನ್ ನೆಗೆಟಿವ್ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ವಿ ಯೂಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್ ವಿಲ್ ಯು. ಎಕ್ಸಾಂಪಲ್, ಡೋಂಟ್ ಟಚ್ ದ ವೈರ್, ವಿಲ್ ಯು. ಇಲ್ಲಿ positive will affirmative imperative sentences will use won't you in the question tag. affirmative ಅಂದ್ರೆ ಆಲ್ರೆಡಿ ಪಾಸಿಟಿವ್ ಟ್ಯಾಗ್ ಅಂತ ಹೇಳಿದೀನಿ. ಇಲ್ಲಿ ನೆಗೆಟಿವ್ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ವಿ ಯೂಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್ ವಿಲ್ ಯು. ಇಲ್ಲಿ won't you, ಇಲ್ಲಿ will you. ಎಕ್ಸಾಂಪಲ್ ನೋಡ್ಕೊಳ್ಳಿ, ಡೋಂಟ್ ಟಚ್ ದ ವೈರ್. ಇದು ಒಂದು ಆರ್ಡರ್, ಇಂಪ್ಯಾರೇಟಿವ್ ಸೆಂಟೆನ್ಸ್ ಇಲ್ಲಿ ಆರ್ಡರ್ ಸೆಂಟೆನ್ಸ್, ಇದು ಸ್ಟೇಟ್ಮೆಂಟ್ ಆರ್ಡರ್ ಅಲ್ಲಿ ಇದೆ. ಸೊ ವಿಲ್ ಯು ಅನ್ನೋ ಕ್ವಶನ್ ಟ್ಯಾಗ್ ನ ಯೂಸ್ ಮಾಡ್ತೀವಿ ನಾವಿಲ್ಲಿ. ನೆಕ್ಸ್ಟ್ ಸೆವೆಂತ್ ಒನ್, for imperative sentences begins with let us. already before ನೋಡಿದೀವಿ, let's ಅಂತ ಇತ್ತು ಅಲ್ಲಿ, let us. question tag will be shall we. question tag ಬಂದು shall we ಅಂತ ಇರುತ್ತೆ. ಯಾವಾಗ? when imperative sentence begins with let us. next,
ಇನ್ ಸೆಂಟೆನ್ಸಸ್ ಬಿಗಿನ್ಸ್ ವಿತ್ ಲೆಟ್ ಬಟ್ ನಾಟ್ ಫಾಲೋಡ್ ಬೈ ಅಸ್. ಯಾವಾಗ ಸೆಂಟೆನ್ಸ್ ಬರೀ ಲೆಟ್ ಜೊತೆಗೆ ಬರುತ್ತೆ ವಿತೌಟ್ ಆಸ್, ದ ಕ್ವಶನ್ ಟ್ಯಾಗ್ ವಿಲ್ ಬಿ ವಿಲ್ ಯು. ಎರಡು ಟಾಪಿಕ್ ಮೇಜರ್ ಇಂಪಾರ್ಟೆಂಟ್, 7th ಒನ್ ಅಂಡ್ 8th ಒನ್. ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ಲೆಟಸ್ ಬಂದ್ರೆ ಶೆಲ್ ವಿ, ಬರೇ ಲೆಟ್ ಬಂದ್ರೆ ವಿತೌಟ್ ಅಸ್ ವಿಲ್ ಯು ಬರುತ್ತೆ. ಲೆಟ್ ದೆಮ್ ಡೂ ದೇರ್ ವರ್ಕ್ ವಿಲ್ ಯು ಅಂತ ಬರುತ್ತೆ. ಇಲ್ಲಿ ಕ್ವಶನ್ ಟ್ಯಾಗ್ ವಿಲ್ ಯು ಯೂಸ್ ಮಾಡಿದರೆ ಬಿಕಾಸ್ ಲೆಟ್ ಮಾತ್ರ ಬಂದಿರೋದ್ರಿಂದ. ಅಂಡ್ ನೆಕ್ಸ್ಟ್ 9th ಒನ್. For sentences having everything, something, anything as such, question tag will have it as pronoun. Everything is clear, isn't it? ಇಲ್ಲಿ is helping verb ಇದೆ. ಯಾವಾಗ ಯಾವಾಗ ಇಟ್ ಬರುತ್ತೆ, ಇಟ್ ಯಾವಾಗ ಯಾವಾಗ ಬರುತ್ತೆ ಅಂದ್ರೆ ಎವ್ರಿಥಿಂಗ್, ಸಮಥಿಂಗ್, ಎನಿಥಿಂಗ್ ಇದೆಲ್ಲ ಸಬ್ಜೆಕ್ಟ್ ಆಗಿ ಬರುವಾಗ ಇಟ್ ಅನ್ನೋ ಪ್ರೊನೌನ್ ಯೂಸ್ ಮಾಡ್ತೀವಿ. ಕ್ವಶನ್ ಟ್ಯಾಗ್ ಅಲ್ಲಿ ಲಾಸ್ಟ್ ಅಲ್ಲಿ ಯೂಸ್ ಮಾಡುವಾಗ ಬಿಫೋರ್ ಕ್ವಶನ್ ಮಾರ್ಕ್. ನೆವರ್ ಇದು ಇಂಪಾರ್ಟೆಂಟ್, ಬಿಫೋರ್ ನೋಡಿದೀವಿ. ನೆವರ್, ಸೆಲ್ಡಮ್, ನೋಬಡಿ, ಹಾರ್ಡ್ಲಿ, ಸ್ಕ್ಯಾಸ್ಲಿ, few, no, not, rarely are negative words, hence the question tag will be in positive. Example, he hardly came here. Did he? Came another past tense, did another past tense, hardly another negative word. So now positive statement, positive question tag ಮಾಡಬೇಕು. So did he use ಮಾಡ್ತೀವಿ. He never comes to school. Never another negative word and statement is in negative statement. Question tag to be positive. So does he ಅಂತ ಯೂಸ್ ಮಾಡಿದೀವಿ. In exclamatory sentences, the question tag will contain auxiliary verbs. Example, how beautiful the garden is. Isn't it ಅಂತ ಬರುತ್ತೆ. Exclamatory sentence ಅಲ್ಲಿ question tag will contain auxiliary verbs. Auxiliary verbs ನ ತಗೊಂಡಿರುತ್ತೆ. ಸೊ ಇಲ್ಲಿ is ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ, ಸೆಂಟೆನ್ಸ್ ಪಾಸಿಟಿವ್ ಇದೆ, ಟ್ಯಾಗ್ ನೆಗೆಟಿವ್ ಅಲ್ಲಿ ಮಾಡಿದೀವಿ. ಮೂನ್, ಅರ್ತ್, ರಿವರ್, ಮದರ್ಲ್ಯಾಂಡ್, ಕಂಟ್ರಿ, ಶಿಪ್, ಟ್ರೈನ್ ಆರ್ ಕನ್ಸಿಡರ್ಡ್ ಆಸ್ ಫೆಮಿನೈನ್ ಜೆಂಡರ್. ಇನ್ ದ ಸೆನ್ಸ್ ಫಿಮೇಲ್ ಜೆಂಡರ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಯಾವುದು ಮೂನ್, ಅರ್ತ್, ರಿವರ್, ಮದರ್ ಲ್ಯಾಂಡ್, ಕಂಟ್ರಿ, ಶಿಪ್, ಟ್ರೈನ್ ಅದೆಲ್ಲ ಫಿಮೇಲ್ಗೆ ಅದನ್ನ ಒಂದು ಕನ್ಸಿಡರ್ ಆಗಿ ಮಾಡ್ಕೊಂಡಿದ್ದಾರೆ ಇವ ಎಲ್ಲಾ ಥಿಂಗ್ಸ್ ಕೂಡ. ಸೊ ಆ ತರ ಬರುವಾಗ ನೀವು ಕ್ವಶನ್ ಟ್ಯಾಗ್ ಅಲ್ಲಿ ಈ ಒಂದು ಪ್ರೊನೌನ್ ಯೂಸ್ ಮಾಡ್ತೀರಲ್ವಾ, ಅವಾಗ ಶಿ ಅಂತಾನೆ ಮೆನ್ಷನ್ ಮಾಡಬೇಕು. ಇಲ್ಲಿ ಮಾಡಿದ್ದಾರೆ ನೋಡಿ. ಸೊ ಪ್ರೊನೌನ್ ವಿಲ್ ಬಿ ಶಿ ಆಗಿರುತ್ತೆ ಪ್ರೊನೌನ್. The pronoun is the question tag will be she. Example, the Titanic. Titanic ಅಂದ್ರೆ ನಿಮ್ಗೆ ಗೊತ್ತು ಶಿಪ್. The Titanic was thought to be unsinkable. Wasn't she? ಇಲ್ಲಿ ಟೈಟಾನಿಕ್ ಇಸ್ ಅ ಶಿಪ್ ನೇಮ್. ಸೊ ಅದಕ್ಕೆ ಅವರು ಕ್ವಶನ್ ಟ್ಯಾಗ್ ಬಂದು ವಾಸ್ ಯೂಸ್ ಮಾಡಿದರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಸೆಂಟೆನ್ಸ್ ಪಾಸಿಟಿವ್ ಅಲ್ಲಿ ಇದೆ, ಟ್ಯಾಗ್ ನೆಗೆಟಿವ್ ಅಲ್ಲಿ ಇದೆ, ನಾಟ್ ಅಂತ ಯೂಸ್ ಮಾಡಿದ್ದಾರೆ. ಇನ್ ದ ಸೆನ್ಸ್ ವಾಸಿಂಟ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಫೆಮಿನೈನ್ ಜೆಂಡರ್ ಇರೋದ್ರಿಂದ ಟೈಟಾನಿಕ್ ಶಿ ಅನ್ನೋ ಹೆಲ್ಪಿಂಗ್ ಪ್ರೊನೌನ್ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ 13th ಒನ್. In the affirmative sentences containing am, the question tag used is aren't. ಯಾವಾಗ ಪಾಸಿಟಿವ್ ಅಫರ್ಮೇಟಿವ್ ಸೆಂಟೆನ್ಸಸ್ ಇಂದ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಅಫರ್ಮೇಟಿವ್ ಅಸರ್ಟಿವ್ ಎರಡು ಒಂದೇ, ಓಕೆನಾ. ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಆಮ್ ಅನ್ನೋ ಒಂದು ವರ್ಡ್ ಇರುತ್ತೋ ಕ್ವಶನ್ ಟ್ಯಾಗ್ ಬಂದು ಅರಿಂಟ್ ಅಂತ ಇರುತ್ತೆ. ಟ್ಯಾಗ್ ಕನ್ವರ್ಟೆಡ್ ಇಂಟು ಅರಿಂಟ್, ಅಮಿಂಟೈ ಅಂತ ಬರಲ್ಲ. ಎಕ್ಸಾಂಪಲ್, ಐ ಆಮ್ ಕಾನ್ಫಿಡೆಂಟ್. ಐ ಆಮ್ ಕಾನ್ಫಿಡೆಂಟ್ ಅಂತ ಇದೆ, ಇಲ್ಲಿ ಐ ಎಂ ಅಂತ ಇದೆ ಅಲ್ವಾ, ಐ ಎಂ ಅಂತ ಇರೋದಕ್ಕೆ ಅರಿಂಟ್ ಐ ಅಂತ ಕ್ವಶನ್ ಟ್ಯಾಗ್ ನ ಮಾಡಿದರೆ. ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಟ್ಯಾಗ್. ಇಫ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಇಸ್ ದೇರ್, one, that, those, these, the question tag will contain the same subject as pronoun. Example, one cannot find a solution to this problem. Can one? So ಇಲ್ಲಿ cannot ಅಂತ ಇದೆ ಅಲ್ವಾ, ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ, ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಒನ್ ಕೆನಾಟ್ ಫೈಂಡ್ ಅ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್ ಅಂತ ಇದೆ. ಇಲ್ಲಿ ಆಲ್ರೆಡಿ ನಾವು ನೋಡಿದೀವಿ ಒನ್, ದಟ್, ದೋಸ್, ದೀಸ್ ಈ ಎಲ್ಲಾ ಕ್ವಶನ್ ಟ್ಯಾಗ್ ವಿಲ್ ಕಂಟೈನ್ ದ ಸೇಮ್ ಸಬ್ಜೆಕ್ಟ್ ಆಸ್ ಪ್ರೊನೌನ್ ಅಂತ ಇರುತ್ತೆ. ಸೊ ಕ್ಯಾನ್ ಒನ್ ಅಂತಾನೆ ಬರುತ್ತೆ. ಕಲೆಕ್ಟಿವ್ ನೌನ್ಸ್ ಆರ್ ಯೂಸ್ಡ್ ಇನ್ ಸಿಂಗುಲರ್ ಫಾರ್ಮ್ಸ್. ಸೊ ದ ಕ್ವಶನ್ ಟ್ಯಾಗ್ ವಿಲ್ ಹ್ಯಾವ್ ಸಿಂಗುಲರ್ ವರ್ಬ್ ಅಂಡ್ ಪ್ರೊನೌನ್. ಸೊ ಕಲೆಕ್ಟಿವ್ ನೌನ್ಸ್ ಆರ್ ಯೂಸ್ಡ್ ಇನ್ ಸಿಂಗುಲರ್ ಫಾರ್ಮ್ಸ್ ಅಲ್ಲಿ ಇರೋದ್ರಿಂದ ಸೊ ದ ಕ್ವಶನ್ ಟ್ಯಾಗ್ ವಿಲ್ ಬಿ ಸಿಂಗುಲರ್ ವರ್ಬ್ ಅಂಡ್ ಆಲ್ಸೋ ಅ ಪ್ರೊನೌನ್. ಎಕ್ಸಾಂಪಲ್, ದ ಕ್ಲಾಸ್ ಹ್ಯಾಸ್ ಸೆಲೆಕ್ಟೆಡ್ ಇಟ್ಸ್ ಮಾನಿಟರ್. hasn't it ಎಂಟೈರ್ ಕ್ಲಾಸ್ ನ ಮೆನ್ಷನ್ ಮಾಡಿದರೆ. ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಹೆಲ್ಪಿಂಗ್ ವರ್ಬ್ ಇದು. ಸೊ ಇದಕ್ಕೆ ಸ್ಟೇಟ್ಮೆಂಟ್ ಬಂದು ಪಾಸಿಟಿವ್ ಇದೆ, ನೆಗೆಟಿವ್ ಅಲ್ಲಿ ಟ್ಯಾಗ್ ಮಾಡಬೇಕು. hasn't it ಅಂತ ಯೂಸ್ ಮಾಡಿದೀವಿ. ದ ಬಂಚ್ ಆಫ್ ಗ್ರೇಪ್ಸ್ ವಾಸ್ ಗುಡ್, wasn't it ಅಂತ ಯೂಸ್ ಮಾಡಿದೀವಿ.
ಇಲ್ಲಿ ಪ್ರೊನೌನ್ ಬಂದು ಕ್ಲಾಸಸ್ಗೆ ಇಟ್ ಅಂತ ಯೂಸ್ ಮಾಡಿದ್ವಿ, ಮತ್ತೆ ಗ್ರೇಪ್ಸ್ಗೂ ಇಟ್ ಅಂತ ಯೂಸ್ ಮಾಡಿದ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಕ್ಲಾಸ್. ಕ್ವಶನ್ ಟ್ಯಾಗ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಇದು ಮೇಜರ್ ಇಂಪಾರ್ಟೆಂಟ್ ಆಗಿರುವಂತ ಗ್ರಾಮರ್ ಆಗಿರೋದ್ರಿಂದ ಸ್ವಲ್ಪ ಈ ಒಂದು ಕ್ವಶನ್ ಟ್ಯಾಗ್ ಗೆ ಎಲ್ಲರೂ ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ. ಇದು ಮೇಜರ್ ಆಗಿ ಚೂಸ್ ದ ಕರೆಕ್ಟ್ ಆನ್ಸರ್ ಕೇಳ್ತಾರೆ. ಅದನ್ನು ಈ ಒಂದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಏನಿದೆ ತುಂಬಾ ಟ್ವಿಸ್ಟ್ ಮಾಡಿ ಲೆಟರ್ಸ್, ಲೆಟ್ಸ್ ಮತ್ತೆ ನೆವರ್, ಸೆಲ್ಡಮ್, ನೋಬಡಿ, ಹಾರ್ಡ್ಲಿ, ಸ್ಕ್ಯಾಸ್ಲಿ, ಫ್ಯೂ, ನೋ, ನಾಟ್, ರೇರ್ಲಿ ಅನ್ನೋ ನೆಗೆಟಿವ್ ವರ್ಡ್ಸ್ ಕೊಟ್ಟು ಪಾಸಿಟಿವ್ ಕ್ವಶನ್ ಟ್ಯಾಗ್ ಕೇಳ್ತಾರೆ. ಸೊ ಇದನ್ನೆಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದ್ಕೊಳ್ಳಿ. ಈ ಗ್ರಾಮರ್ ನ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈಚ್ ಅಂಡ್ ಎವ್ರಿ ಗ್ರಾಮರ್ ಇದಕ್ಕೆ ಮೇಲೆ ಅಪ್ಲೋಡ್ ಆಗ್ತಾ ಬರುತ್ತೆ. ಸೊ ಎಲ್ಲಾ ಗ್ರಾಮರ್ಗೂ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಗ್ರಾಮರ್ ಇಸ್ ನಾಟ್ just a grammar to tick and write a one word questions. It is the entire Bible for you to make 2 mark question and answers, 3 mark question and answers, essay writing, letter writing and all. So majorly give importance for the grammars.